ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ RCBಗೆ ಇವತ್ತು ಆಡ್ತಾ ಇರೋದು ಪ್ಲೇ ಆಫ್ಸ್ ಎಲಿಮಿನೇಟರ್ ಪಂದ್ಯ. ನಮ್ಮ RCB ಮುಂಬೈ ಇಂಡಿಯನ್ಸ್ ಜೊತೆಗೆ ಲಾಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಆಡ್ಕೊಂಡ್ ಬಂದಿರೋದು. ಅದೇ ವೆನ್ಯೂಲಿ ಮುಂಬೈ ಇಂಡಿಯನ್ಸ್ ಮೇಲೆ ಮತ್ತೊಮ್ಮೆ ಒಂಥರ ಚಾಲೆಂಜ್ ನೋಡಿ ಯಾವ ತರ ಇದೆ ಅಂತ. ಅಲ್ಲಿ ನಮ್ಮ RCB ಸೋತಿತ್ತು ಅಂದ್ರೂ ಕೂಡ ಕ್ವಾಲಿಫೈ ಆಗಿರೋದು, ಬಟ್ ಹೆವಿ ಮಾರ್ಜಿನ್ ಅಲ್ಲಿ ಸೋತಿರಬಾರ್ದಾಗಿತ್ತು. ಅಲ್ಲಿ ಸೋತಿತ್ತು ಅಂದ್ರೂ ಕೂಡ ಕ್ವಾಲಿಫೈ ಆಗ್ತಿದ್ವಿ, ಬಟ್ ಇಲ್ಲಿ ಸೋತ್ವೇನೆ ಮುಂದೆ ಹೋಗೋದಿಕ್ ಆಗೋದಿಲ್ಲ. ಎಲಿಮಿನೇಟರ್ ಮಕ ಸೋರ್ಕೊಂಡು ಮನೆಗೆ ಬರಬೇಕಾಗತ್ತೆ. ಅವರು ಅಷ್ಟೇ, ಮುಂಬೈ ಇಂಡಿಯನ್ಸ್ ಕೂಡ ಅಷ್ಟೇನೆ. ಒಟ್ಟಲ್ಲಿ ಲಾಸ್ಟ್ ಮ್ಯಾಚ್ RCB ಗೆದ್ದಿರೋದ್ರಿಂದ ಹೈಲಿ ಪಂಪ್ಡ್ ಅಪ್ ಆಗಿರ್ತಾರೆ. ಹೈ ಆನ್ ಕಾನ್ಫಿಡೆನ್ಸ್ ಆಗಂತೂ ನಮ್ಮ RCB ಖಂಡಿತ ಇದ್ದೇ ಇರ್ತಾರೆ. 113 ರನ್ನಿಗೆ ಆಲ್ ಔಟ್ ಮಾಡಿ ಬಿಸಾಕೋದು ಇವ್ರನ್ನ. ಮುಂಬೈ ಇಂಡಿಯನ್ಸ್ ಡಬ್ಬಾ ತರ ಆಡಿದ್ರು ಮುಂಬೈ ಇಂಡಿಯನ್ಸ್ ಅವರು ಲಾಸ್ಟ್ ಮ್ಯಾಚ್. ಒಂಥರ ಹಾವಳಿ ಎಪ್ಸಿದಾರು ಅಂತಂದ್ರೆ ನಮ್ಮ ಪೆರ್ರಿ ಆ ವಿಕೆಟ್ ಲೆಂತ್ ಅಲ್ಲೇ ಲೈನ್ ಬಾಲ್ ನ ಇಟ್ಟಿ ಎಲ್ಲಾನು ಬೋಲ್ಡ್ ಮಾಡಿದ್ದು, ಹಂಗೆ ಎಲ್ಬಿಟ್ಟು ಟ್ಲಿಂಗ್ ಅಂತ ಎಗರಿಸಿದ್ದು. 6 ವಿಕೆಟ್ 6 ಕ್ರೂಷಿಯಲ್ ವಿಕೆಟ್ಸ್ ನ ಎತ್ತಿ ಮ್ಯಾಚ್ ನ ಗೆಲ್ಸ್ಕೊಂಡು ಕೊಟ್ಟಿದ್ದ ಜೊತೆಗೆ ಬ್ಯಾಟಿಂಗ್ ಅಲ್ಲೂ ಕೂಡ ಮಸ್ತ್. ಒಂಥರ ಇಟ್ಸ್ ಆಲ್ ಅಬೌಟ್ ಒನ್ ವುಮೆನ್ ಶೋ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್. ಸೊ ಪೆರ್ರಿಗೆ ಬೇಸಿಕಲಿ ಇವ್ರು ಪ್ರಿಪೇರ್ ಆಗಬೇಕು. ಪೆರ್ರಿಗೆ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ಈ ಮ್ಯಾಚ್ ಕೂಡ ಅದೇ ತರ ಆಗಬಹುದು. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಎಲ್ಲಾ ಮ್ಯಾಚ್ ಒಂದೇ ತರ ಇರುತ್ತೆ ಅಂತ ಹೇಳ್ತಿಲ್ಲ. ಪೆರ್ರಿ ಈ ಮ್ಯಾಚ್ ಕೂಡ ಎಲ್ಲಾರನ್ನು ಎತ್ಬಿಡ್ತಾರೆ, ಎಲ್ಲಾರನ್ನು ಬೋಲ್ಡ್ ಮಾಡ್ಬಿಡ್ತಾರೆ, ಎಲ್ಲಾರನ್ನು ಆಲ್ ಔಟ್ ಆಗೋಗ್ಬಿಡ್ತಾರೆ ಇವ್ರಿಗೇನೆ ಅಂತ ಹೇಳ್ತಾ ಇಲ್ಲ ನಾನು. ಸೊ ಪೆರ್ರಿ ಆ ಮ್ಯಾಚ್ ಮಾಡಿದ್ನ ಈ ಮ್ಯಾಚ್ ಮಾಡಬೇಕು ಅಂತಂದ್ರೆ ಆ ಮ್ಯಾಚ್ ಮಾಡಿದ್ನೇ ಈ ಮ್ಯಾಚನ್ನು ಕೂಡ ಮಾಡಬೇಕು. ಸೊ ಇವ್ರು ಟ್ಯಾಕಲ್ ಮಾಡೋದಕ್ಕೆ ಆ ಥರ ಸಿನಾರಿಯೋನ ಏನೋ ಪ್ರಿಪೇರ್ ಆಗಿ ಬಂದಿರ್ತಾರೆ ಮುಂಬೈ ಇಂಡಿಯನ್ಸ್. ಪೆರ್ರಿ ಹೆಂಗ್ ತೆಗೆದ್ಬಿಟ್ರು 6 ವಿಕೆಟ್, ನಮಗೆ ಗೊತ್ತೇ ಆಗಿಲ್ವಲ್ಲ. ಟಕ ನಮ್ಗೆ ಬೋಲ್ಡ್ ಆಗಿ ಹೋಗ್ಬಿಟ್ಟಿದ್ವಿ ಎಲ್ಲರೂ. ನಾವು ಎಲ್ಲ ವಿಕೆಟ್ ಲೈನಲ್ಲೇ ಇಟ್ಟಿದ್ದು ಬಾಲು, ಸ್ಟಂಪ್ಸ್ ಲೈನಲ್ಲೇ ಇಟ್ಟಿದ್ದು ಬಾಲು. ಸೊ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಮುಂಬೈ ಇಂಡಿಯನ್ಸ್ ಅವರು. ಎಲ್ಲ ಮ್ಯಾಚು ಒಂದೇ ಥರ ಇರೋದಿಲ್ಲ. ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಟೀಮ್ ಏನೇ ಇತ್ತು, ಒನ್ ಆಫ್ ಡೇ ಆಗಿತ್ತು ಅಷ್ಟೇ ಅವರಿಗೆ ಲಾಸ್ಟ್ ಮ್ಯಾಚು. ಬಟ್ ಈ ಮ್ಯಾಚು ಹೋಪ್ಫುಲಿ ಅವರು ಚೆನ್ನಾಗಿ ರಿಕವರ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಎಲಿಮಿನೇಟರ್ ಪಂದ್ಯದಲ್ಲಿ. ಲಾಸ್ಟ್ ಮ್ಯಾಚ್ ತರ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸುಮ್ಮನೆ ಗುರು ಯಾವ ಬಂದೇಕಾಯಿ ಕಾಂಪಿಟೇಷನ್ ಬೇಡ, ಒನ್ ಸೈಡ್ ಮ್ಯಾಚ್ ಆಗಲಿ, ಬೇಕಾದ್ರೆ ಫೈನಲ್ ಕಾಂಪಿಟೇಷನ್ ನೋಡೋಣ. RCB ಫೈನಲ್ಗೆ ಹೋಗ್ಬೇಕು ಅಷ್ಟೇನೆ ಅಂತ ಹೇಳ್ತೀರಾ ನೀವು. ಎರಡು ಕಡೆ ಒಂಥರ ಬಲಿಷ್ಠವಾಗಿರುವಂತ ಬ್ಯಾಟಿಂಗ್ ಅಟ್ಯಾಕ್ ಅಂತೂ ಇದೆ. ಲಾಸ್ಟ್ ಮ್ಯಾಚ್ ಫ್ಲಾಪ್ ಆದಷ್ಟೇ ಮುಂಬೈ ಇಂಡಿಯನ್ಸ್. ನಾವು ಆಗಿದೀವಿಲ್ಲ ಅಂತ ಏನು ನಾವು ಎಲ್ಲಾ ಮ್ಯಾಚ್ ತದಕ್ತಿವಿ ಹಾಕೊಂಡು ಅಂತ ಹೇಳ್ತಿಲ್ಲ ನಾನು. ನಾವು ಫ್ಲಾಪ್ ಆಗಿದ್ದೀವಿ, ಬಟ್ ಮುಂಬೈ ಇಂಡಿಯನ್ಸ್ ಈ ತರ ಫ್ಲಾಪ್ ಆಗಿದ್ನ ಈ ಸೀಸನ್ ಫಾರ್ ದ ವೆರಿ ಫಸ್ಟ್ ಟೈಮು ನೋಡಿದ್ದು. ಈ ರೇಂಜಿಗೆ ಫ್ಲಾಪ್ ಆಗಿದ್ದ. ಸೊ ಮತ್ತೆ ಆದ್ರೂ ಆಗ್ಬೋದು, ಬಟ್ ನನ್ನ ಪ್ರಕಾರ ಈ ರೇಂಜಿಗೆಲ್ಲ ಫ್ಲಾಪ್ ಆಗೋದಿಲ್ಲ. ಒಂದು ರೇಂಜಿಗೆ ಹೆವಿ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. 150+ ಅಂತೂ ಪಕ್ಕಾ ಬಂದೇ ಬರುತ್ತೆ. 150-160+ ಅಂತೂ ಪಕ್ಕಾ ಸ್ಕೋರ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಟಾಸ್ ಗೆದ್ದವರು ಆಬ್ವಿಯಸ್ಲಿ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ನಮ್ಮ RCB ಟಾಸ್ ಗೆಲ್ತವ್ರೆ ಪಕ್ಕಾ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಮುಂಬೈ ಗೆಲ್ತವ್ರೆ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ವಿಕೆಟ್ ಹೆಂಗಿದೆ ಅಂತಾರೆ, ಇದೊಂಥರ ನ್ಯೂಟ್ರಲ್ ವೆನ್ಯೂ ಆಗಿದೆ, ನ್ಯೂಟ್ರಲ್ ವಿಕೆಟ್ ಆಗಿದೆ. ಟಾಸ್ ಗೆಲ್ತು ಅಂತಂದ್ರೆ ಬ್ಯಾಟಿಂಗ್ ಬೇಕಾದ್ರೂ ತಗೋಬಹುದು, ಬೌಲಿಂಗ್ ಬೇಕಾದ್ರೂ ತಗೋಬಹುದು. ಅವರವರ ಸ್ಟ್ರಾಟಜಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಬಟ್ ನಮ್ಮ RCB ನಿಮಗೆ ಗೊತ್ತಿರೋ ಹಾಗೆ ಟಾಸ್ ಗೆದ್ದಾಗೆಲ್ಲ ಬೌಲಿಂಗ್ ಅಂತಾನೆ ಅಂದಿರೋದು. ಸೊ ಆದ್ರಿಂದ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆನೇ ಜಾಸ್ತಿ. ಇಲ್ಲಿಂದ 2 ಹೆಜ್ಜೆಗಳು ಚಟಾಪಟ ಅಂತ ಕಪ್ಪೆತ್ ಬಿಡ್ಬೋದು. ಹಂಗೇನೆ ನಾವು 2 ಹೆಜ್ಜೆನ ಇಡೋದು ಒಂಥರ ದೊಡ್ಡ ಮೈಲ್ ಸ್ಟೋನ್ ಇಟ್ಟಂಗೆ. ಆ ಥರ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರುತ್ತೆ. ನೋಡೋಣ ಇವತ್ತು ಮ್ಯಾಚ್ ಏನಾಗುತ್ತೆ ಅಂತ. ಈ ಕಡೆನೂ ಬಲಿಷ್ಠವಾಗಿದೆ ಬ್ಯಾಟಿಂಗ್ ಅಟ್ಯಾಕ್, ಈ ಕಡೆನೂ ಕೂಡ ಬಲಿಷ್ಠವಾಗಿದೆ. ಲಾಸ್ಟ್ ಮ್ಯಾಚ್ ನಾವು ಗೆದ್ದು ಒಂಥರ ಬೌಲಿಂಗಿಂದನೇ ಗೆದ್ವಿ ಅಂತ ಹೇಳ್ಬೇಕು. ಯಾಕಂದ್ರೆ ಬೇರೆ 6 ವಿಕೆಟ್ ಎತ್ತಾ ಇದ್ದಂಗೆ ಅಲ್ಲೆಲ್ಲ ಮಠ ಸೇರ್ಕೊಂಡ್ಬಿಟ್ರು, ಅದು ಹೊಗೆ ಹಾಕಿಸ್ಕೊಂಡ್ಬಿಡ್ತು. ನ್ಯಾಟ್ ಸೈವರ್ ಬಂಟ್ ಆಗಿರ್ಬೋದು, ಅಮಿಲಿಯಾ ಕೀರ್ ಆಗಿರ್ಬೋದು, ಇವರೆಲ್ಲ ಸಖತ್ ಪ್ಲೇಯರ್ಗಳು. ಹರ್ಮನ್ಪ್ರೀತ್ ಕೌರ್ ಲಾಸ್ಟ್ ಮ್ಯಾಚು ಕಚ್ಕೊಂಡ್ಬಿಟ್ರು, ಡಕೌಟ್ ಆಗೋಗ್ಬಿಟ್ರು. ಎಲ್ಲ ಒಂಥರ ಉಡಾಯಿಸ್ಕೊಂಡಿರೋದ್ರಿಂದ ಎಲ್ಲ ಒಬ್ಬರು ಕೂಡ ಒಂಥರ ಸಾಥ್ ಕೊಡಲಿಲ್ಲ, ನಿಂತ್ಕೊಂಡು ಕಚ್ಕೊಂಡು ಆಡಿದ್ರು ಗುರು. ನನ್ನ ಹತ್ರ ಕಾಣಿಸ್ಕೊಳ್ಳಿಲ್ಲ. ಹೌದು, ಓಪನಿಂಗ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬಂತು, ಅದನ್ನ ಬಿಡ್ತು ಅಂತಂದರೆ ಯಾರು ಕೂಡ ನಿಂತ್ಕೊಂಡು ಆಡಲಿಲ್ಲ ಅಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಸಜಾನ್ ಅವ್ರು ಬೇರೆ ಓಪನಿಂಗ್ ಬಂದಿದ್ರು ಲಾಸ್ಟ್ ಮ್ಯಾಚಲ್ಲಿ. ಸೊ ಆಲಿ ಮ್ಯಾಥ್ಯೂಸ್ ಅವ್ರು ಬೇರೆ ಒಂದು ರೇಂಜಿಗೆ ಆಡಿದ್ರು. ಏನಂತ ಹಾವಳಿ ಕೂಳೆ ಕೊಟ್ಟರು ಅಂತ ಏನಿಲ್ಲ. ಸೊ ಈ ಮ್ಯಾಚ್ ನೋಡೋಣ ಹೆಂಗಿದೆ ಅಂತ. ಒಟ್ಟಲ್ಲಿ ಬಲಿಷ್ಠವಾಗಿದೆ ಮುಂಬೈ ಇಂಡಿಯನ್ಸ್. ಏನು ಲಾಸ್ಟ್ ಮ್ಯಾಚ್ ಉಡಾಯಿಸ್ಕೊಂಡಿದ್ರೆ ಏನು ಡಬ್ಬಾ ಟೀಮ್ ಅಂತ ಹೇಳ್ತಿಲ್ಲ, ಅವರು ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಅದು ಹೇಳಿದ್ನಲ್ಲ, ಒನ್ ಆಫ್ ಡೇ ಅಷ್ಟೇ ಆಯಿತು ಅಂತ. ಸೊ ಇವತ್ತು ಆಫ್ ಡೇ ಯಾರಿಗಾಗುತ್ತೆ, ನಮ್ಮ RCB ಆಗುತ್ತಾ ಅಥವಾ ಅವ್ರಿಗಾಗುತ್ತಾ ಅಂತ ನಾವು ಕಾದು ನೋಡ್ಬೇಕು ಅಷ್ಟೇ. ಸಮಯ ಉತ್ತರ ಕೊಡುತ್ತೆ. ಇವತ್ತು ಗೆಲ್ಲಿಲ್ಲ ಅಂದರೆ ನಮ್ಮ RCB ಅವನಜ್ಜಿ ಇಷ್ಟು ಎಲ್ಲ ನಮ್ಮ ಕ್ಯಾಲ್ಕುಲೇಟರ್ ಎಲ್ಲ ಹಿಡ್ಕೊಂಡು ಎಲ್ಲ ತಲೆಯೆಲ್ಲ ಕೆಡ್ಸ್ಕೊಂಡು ಕೂತ್ಕೊಂಡಿದ್ವಲ್ಲ, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಇದ್ಬಿಡ್ತದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.